ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಹ್ಯಾಪಿ ಮಾರ್ನಿಂಗ್. ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸಾರಿ ಫ್ರೆಂಡ್ಸ್, ಡೈಲಿನೂ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಮಾಡ್ತೀನಿ ಅಂತ ಆಲ್ರೆಡಿ ವ್ಲಾಗ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಅದೇ ಥರ ಇರುತ್ತೆ ನನ್ನ ಲೈಫು. ಆದರೆ ಸ್ನ್ಯಾಕ್ಸು, ಬ್ರೇಕ್ಫಾಸ್ಟು ಅವು ರೆಸಿಪೀಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ನಾನು ಮಾಡ್ಕೊಳ್ಳೋಂಥ ಹೆಲ್ದಿ ರೆಸಿಪೀಸು, ಸ್ನ್ಯಾಕ್ಸ್ ಬಗ್ಗೆ ತಪ್ಪದೆ ವಿಡಿಯೋ ಹಾಕ್ತೀನಿ. ಏನಾದರೂ ಸ್ಪೆಷಲ್ ಅಕೇಶನ್ಸ್ ಇದ್ದರೆ ವ್ಲಾಗ್ ಮಾಡ್ತೀನಿ, ಓಕೆನಾ. ಇವತ್ತು ಈವ್ನಿಂಗ್ ಸ್ನ್ಯಾಕ್ ಸ್ಪೆಷಲ್ ಕೋಸಂಬರಿನ ಮಾಡ್ತಾಯಿದ್ದೀನಿ. ಕೋಸಂಬರಿ ಅಂತನಾದ್ರು ಕರೀರಿ ಅಥವಾ ಸೌತೆಕಾಯಿ ಸಲಾಡ್, ಕ್ಯಾರೆಟ್ ಸಲಾಡ್, ಹೇಗಾದರೂ ಕರೀರಿ. ಆದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ. ವಾರಕ್ಕೆ ಒಂದ್ಸಲನಾದರೂ ತಪ್ಪದೆ ಮಾಡ್ತೀನಿ. ಇದಕ್ಕೆ ಬೇಕಾಗಿರೋದು 1 ಸೌತೆಕಾಯಿ, 1 ಟೊಮೊಟೊ, 1 ಈರುಳ್ಳಿ, 1 ಕ್ಯಾರೆಟು, ಒಂದು ಅರ್ಧದಷ್ಟು ಸ್ವೀಟ್ ಕಾರ್ನ ಸ್ಟೀಮಾರು ಮಾಡ್ಕೊಳ್ಳಿ ಅಥವಾ ಹಾಗಾದರೂ ಬೇಯಿಸ್ಕೊಂಡ್ಮೇಲೆ ಸ್ವೀಟ್ ಕಾರ್ನ ನೀಟಾಗಿ ತಗೊಳ್ಳಿ. ಸ್ವಲ್ಪ ಕಾಯಿ ತುರಿ ಬೇಕು. 1 ರಿಂದ 2 ಹಸಿ ಮೆಣಸಿನ್ಕಾಯಿನ ನೋಡಿ ನಾನು ತೋರಿಸಿದ್ರಲ್ವ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ದಪ್ಪ ಕಟ್ ಮಾಡಿಕೊಂಡ್ರೆ ಮಕ್ಕಳು ಬಾಯಿಗೆ ಬರುತ್ತೆ, ಮಕ್ಕಳು ತಿನ್ನಲ್ಲ. ನಿಮ್ಮನೇಲಿ ಖಾರ ಕಡಿಮೆ ತಿನ್ನೋದಾದರೆ 1 ಹಸಿಮೆಣಸಿನ್ಕಾಯಿ ಸಾಕು. ಮೀಡಿಯಮ್ ಖಾರ ತಿನ್ನೋರಾದರೆ 2 ಮೆಣಸಿನ್ಕಾಯಿ, ಓಕೆನಾ. ಸೌತೆಕಾಯಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಲ್ತಿದ್ರೆ ಬೀಜ ಇರುತ್ತಲ್ವ, ಆ ಬೀಜನ ತೆಗೆದ್ಬಿಡಿ. ಬಲ್ತಿಲ್ಲ ಅಂತಂದರೆ ಬೀಜ ಚಿಕ್ಕದಾಗಿರುತ್ತೆ, ಹಾಗೆ ಕಟ್ ಮಾಡ್ಕೊಳ್ಳಿ. ಬೀಜ ಇರಲಿ ನೋಡಿ, ಸಣ್ಣ ಕಟ್ ಮಾಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಇವೆಲ್ಲದಕ್ಕೂ ಒಂದು 15 ರಿಂದ 20 ನಿಮಿಷ ಟೈಮ್ ಹಿಡಿಯುತ್ತೆ. ನಾನು 4 ಗಂಟೆಗೆ ಶುರು ಮಾಡ್ತೀನಿ. 4:20ಗೆಲ್ಲ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. 4:15ಗೆ ಮಕ್ಕಳು ಬರ್ತಾರೆ. ಮಕ್ಕಳು ಬರೋ ಟೈಮ್ಗೆ ಕರೆಕ್ಟಾಗಿ ಬೇಗ ರೆಡಿ ಮಾಡ್ಬೋದು. ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ದೊಡ್ಡ ಬೌಲ್ ತೊಗೊಳ್ಳಿ. ಆ ಬೌಲ್ಗೆ ಇವೆಲ್ಲನೂ ಹಾಕಬೇಕು. ಕ್ಯಾರೆಟು, ಸೌತೆಕಾಯಿ, ಸ್ವೀಟ್ ಕಾರ್ನ್ಸ್, ಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸಣ್ಣ ಕಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಡ್ರೈ ರೋಸ್ಟ್ ಮಾಡಿರುವಂತಹ ಶೇಂಗಾ, ಕಡಲೆ ಬೀಜನ ಹಾಕ್ಕೊಳ್ಳಿ. 1 ಹಿಡಿಯಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆನೂ, ಹುರಿದಿರುವಂತಹ ಕಡಲೆನೂ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದಕ್ಕಿಂತ ಕ್ರಂಚಿಯಾಗಿರುತ್ತೆ. ನಮ್ಮ ಮಕ್ಕಳು ಕಡಲೆ ಬೀಜ ಜಾಸ್ತಿ ತಿಂತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಓಕೆನಾ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಹುರಿದಿರುವಂತಹ ಜೀರಿಗೆ ಪುಡಿ, ಕ್ಯೂಮಿನ್ ಪೌಡರ್. ನೆಕ್ಸ್ಟ್ ಚಾಟ್ ಮಸಾಲನೂ ಅಷ್ಟೇ ಒಂದು 1/4 ಟೀ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ನಿಮಗೆ ಚಾಟ್ ಮಸಾಲ ಇಷ್ಟ ಇಲ್ಲ ಅಂತಂದರೆ ನಿಂಬೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಹಿಂಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಒಂದು 5 ರಿಂದ 6 ಕಾಳು ಮೆಣಸು, ಪೆಪ್ಪರ್ನ ತಗೊಂಡು ಚೆನ್ನಾಗಿ ಜಜ್ಜಿಕೊಂಡು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಪೆಪ್ಪರ್ ಪೌಡರ್ ಇದ್ದರೆ ಅದನ್ನೇ ಹಾಕಿ. ಒಂದು 1/4 ಟೀ ಸ್ಪೂನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಖಾರ ಆಗಿಬಿಡುತ್ತೆ. ನೆಕ್ಸ್ಟ್ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನೂ ಹಾಕ್ಕೊಳ್ಳಿ. ನಾನು ರೆಕಾರ್ಡಿಂಗಲ್ಲಿ ಮಿಸ್ ಆಗಿಬಿಟ್ಟಿದೆ. ಉಪ್ಪು ಸರಿಯಾಗಿದೆ ಅಂತ ನೋಡ್ಕೊಬಿಡಿ ಒಂದ್ಸಲ. ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಅಷ್ಟೇ, ತುಂಬ ರುಚಿಕರವಾಗಿ ಆರೋಗ್ಯಕರವಾದ ಕೋಸಂಬರಿ ಅಥವಾ ಸೌತೆಕಾಯಿ, ಕ್ಯಾರೆಟ್, ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಆಗುತ್ತೆ. ಇದನ್ನು ಸಂಜೆನೇ ತಿನ್ನಬೇಕು ಅಂತೇನಿಲ್ಲ. ನೀವು ಬೆಳಗ್ಗೆ ತಿಂಡಿ ಬದಲು ಇದನ್ನು ತಿನ್ಬೋದು. ಫುಲ್ ಆಗಿಬಿಡುತ್ತೆ. ನಾನು ಇವಾಗ ಮಾಡಿದ್ದು 4 ಜನಕ್ಕೆ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಸಲಾಡು. ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ರೀತಿ ಹೆಲ್ದಿ ಸ್ನ್ಯಾಕ್ಸ್ ನಿಮಗೆ ಬೇಕು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿದರೆ ತಪ್ಪದೆ ಇದೇ ರೀತಿ ವೀಡಿಯೋಸ್ನ ಮಾಡ್ತಾ ಇರ್ತೀನಿ.